ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ನಡುವೆ ದೊಡ್ಡ ಕಂದಕಾನೆ ಸೃಷ್ಟಿಯಾಗುತ್ತೆ. ಹಾಗಿದ್ರೆ ಇಲ್ಲಿ ಅರ್ಜುನ್ ಮೇಲೆ ಕೋಪ ಮಾಡ್ಕೊಂಡಂತ ಭಾರ್ಗವಿ ಮನೆಯಿಂದ ಆಚೆ ಹೋಗ್ತಿದ್ದಾಳೆ. ಏನಾಗ್ತದೆ ತಿಳ್ಕೋಬೇಕು ಒಂದು ಈಗಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ರೀತು ಸಂಧ್ಯಾ ಸಾವಿನಲ್ಲಿ ಪಾತ್ರಧಾರಿ ಆಗ್ತಾಳೋ ಇಲ್ವೋ, ಸಂಧ್ಯಾ ಸಾವಿನಲ್ಲಿ ಭಾಗ್ಯ ಆಗ್ತಾಳೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ತಿದ್ರು. ಇತ್ತ ಕಡೆ ಅರ್ಜುನ್ ರೀತು ಮದುವೆಯನ್ನು ವಿಕ್ಕಿ ಜೊತೆ ಫಿಕ್ಸ್ ಮಾಡ್ತಿದ್ದಾರೆ. ಬಿಕಾಸ್ ಇದಕ್ಕೆಲ್ಲ ಕಾರಣ ರೀತು ಹೇಳಿದಂಥ ಆ ಒಂದು ದೊಡ್ಡ ಸತ್ಯ. ಒಂದು ದೊಡ್ಡ ಸತ್ಯವನ್ನು ಕೇಳಿದ ನಿಜವಾಗ್ಲೂ ಅರ್ಜುನ್ ತತ್ತರಿಸಿ ಹೋಗ್ಬಿಡ್ತಾರೆ. ವಿಕ್ಕಿ ಎಂತವನು ಅಂತ ಗೊತ್ತಿರ್ತಕ್ಕಂಥ ಅರ್ಜುನ್ ರೀತು ಮದುವೆನ ಯಾವುದೇ ಕಾರಣಕ್ಕೂ ಕೂಡ ವಿಕ್ಕಿ ಜೊತೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಬಟ್ ಯಾವಾಗ ಇಲ್ಲಿ ರೀತು ಪ್ರೆಗ್ನೆಂಟ್ ಆಗಿದ್ದಾಳೆ ವಿಕ್ಕಿಗೆ ಅನ್ನೋ ವಿಷಯ ಗೊತ್ತಾಗುತ್ತೋ ಅರ್ಜುನ್ ತನ್ನ ನಿರ್ಧಾರವನ್ನು ಬದಲಾಯಿಸಬೇಕಾಗುತ್ತೆ. ಇಲ್ಲಿ ರೀತುನ ವಿಕ್ಕಿಗೆ ಕೊಟ್ಟು ಮದುವೆ ಮಾಡಲೇಬೇಕಾಗಿರೋ ಸಂದರ್ಭ ಎದುರಾಗುತ್ತೆ. ಅದೇ ಕಾರಣಕ್ಕೋಸ್ಕರ ಸೋತಂತಹ ಅರ್ಜುನ ಶಕ್ತಿ ಪ್ರಸಾದ್ ವಿಕ್ಕಿ ಮುಂದೆ ತಲೆ ತಗ್ಸಿ ಇಲ್ಲಿ ತನ್ನ ತಂಗಿ ಮದುವೆ ಮಾಡಿಕೊಳ್ಳುವಂತೆ ಕೇಳ್ಕೊತಾರೆ. ಈ ಕಡೆ ಶಕ್ತಿ ಪ್ರಸಾದ್ಗೂ ಕೂಡ ಪ್ರೆಗ್ನೆಂಟ್ ಆಗಿರೋ ವಿಷಯ ಗೊತ್ತಾಗುತ್ತೆ. ಖಂಡಿತ ಮಗು ಬರ್ತದೆ, ಎಲ್ಲ ಒಳ್ಳೇದಾಗುತ್ತೆ, ನಾಳೆನೇ ಎಂಗೇಜ್ಮೆಂಟ್ ನಮ್ಮ ಮನೆಯಲ್ಲ, ನಿಮ್ಮ ಮನೆಯವ್ರನ್ನೆಲ್ಲನೂ ಕೂಡ ಒಪ್ಪಿಸಿ ಕರ್ಕೊಂಡು ಬಂದ್ಬಿಡು ಅಂತ ಅರ್ಜುನ್ಗೆ ಹೇಳಿ ಕಳಿಸ್ತಾರೆ. ಇತ್ತ ಕಡೆ ಇನ್ನೂ ಸ್ವಲ್ಪ ಹೊತ್ತು ಆಟ ಆಡಿಸ್ಬೋದಿತ್ತು, ರೀತುನ ಮದುವೆ ಆಗಲ್ಲ ನಾನು ಅಂತ ವಿಕ್ಕಿ ಹೇಳಿದಾಗ ಆಟ ಆಡಿಸೋದು ಮದುವೆ ಆಗೋ ತನಕ ಇದ್ದೇ ಇರುತ್ತೆ, ನಮ್ಮ ಕೈಗೆ ಒಂದು ಅಸ್ತ್ರ ಸಿಕ್ಕಿದೆ ಅಂದಮೇಲೆ ಅದನ್ನು ಇಟ್ಕೊಂಡು ನಮ್ಮ ಕೆಲಸ ಮಾಡ್ಕೋಬೇಕಾಗತ್ತೆ ಅಂತ ಶಕ್ತಿ ಪ್ರಸಾದ್ ಹೇಳಿದ್ರೆ ಇದಕ್ಕೂ ದೊಡ್ಡ ಬ್ರಹ್ಮಾಸ್ತ್ರ ನನಗೆ ಗೊತ್ತದೆ ಅಪ್ಪ, ಆದರೆ ಇವಾಗ ಹೇಳುವುದಿಲ್ಲ ಅಂತ ವಿಕ್ಕಿ ಹೋಗ್ತಾನೆ. ನಿಜವಾಗ್ಲೂ ಇಲ್ಲಿ ವಿಕ್ಕಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರೋ ರೀತು ವಿಕ್ಕಿಗೋಸ್ಕರ ಸಂಧ್ಯಾ ಕಥೆಯನ್ನೇ ಮುಗಿಸೋದಕ್ಕೆ, ಆದರೆ ಇಲ್ಲಿ ವಿಕ್ಕಿ ಅದನ್ನೇ ಬಂಡವಾಳ ಮಾಡಿಕೊಂಡು ರೀತು ಜೊತೆ ಅರ್ಜುನ್ ಜೊತೆ ಆಟ ಆಡೋದಕ್ಕೆ ಪ್ಲ್ಯಾನ್ ಮಾಡ್ಕೊತಿದ್ದಾರೆ. ಬಟ್ ಇಲ್ಲಿ ರೀತು ಮಾತ್ರ ನನ್ನ ಅರ್ಜುನ್ನೇ ವಿಕ್ಕಿನೇ ಮದುವೆ ಆಗೋದು ಅಂತ ಹೇಳಿ ತನ್ನ ಅಪ್ಪ ಅಮ್ಮನ ಮುಂದೆ ಪಟ್ಟಿಟ್ಕೊಂಡು ನಿಂತಿದ್ದಾಳೆ. ಅದಕ್ಕೆ ಸರಿಯಾಗಿ ಅರ್ಜುನ್ ಕೂಡ ಮನೆಗೆ ಬರ್ತಾರೆ. ಅರ್ಜುನ್ ಕೂಡ ಮನೆಗೆ ಬಂದಿದ್ದೆ ಇಲ್ಲಿ ರುದ್ರ ಮತ್ತು ಚಿಕ್ಕಪ್ಪ ಜಯಂತ್ ಜೊತೆ ಮಾತನಾಡ್ತಿದ್ದಾರೆ. ಇಲ್ಲಿ ರೀತು ಮದುವೆನ ಮಾಡೋದ್ರ ಬಗ್ಗೆ ವಿಕ್ಕಿ ಮನೆಗೆ ಹೋಗುತ್ತೆ, ಅವ್ರ ಜೊತೆ ಮಾತಾಡಿ ಬಂದಿದ್ದೀವಿ, ನಾಳೆನೇ ಎಂಗೇಜ್ಮೆಂಟ್, ವಿಕ್ಕಿ ಮದುವೆನ ರೀತು ಮದುವೆನ ವಿಕ್ಕಿ ಜೊತೆ ಮಾಡಿ ಮುಗಿಸ್ಬಿಡಿ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಅರ್ಜುನ್, ನೀನು ತಲೆ ಕೆಟ್ಟಿದ್ಯಾ, ಇಷ್ಟು ದಿನ ನೀನೇ ಬೇಡ ಅಂತ ಹೇಳ್ತದೆ, ಆದರೆ ಇವತ್ತು ವಿಕ್ಕಿ ರೀತು ಮದುವೆ ಆಗೋದಾ? ಖಂಡಿತ ಸಾಧ್ಯ ಇಲ್ಲ. ಯಾಕೆ ನನ್ನ ಮಗಳು ಮದುವೆ ಯಾರ ಜೊತೆ ಆಗಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ, ನೀನು ಅದಕ್ಕೆ ತಲೆ ಹಾಕಬೇಕಿಲ್ಲ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಚಿಕ್ಕ ಅರ್ಥ ಮಾಡಿಕೊಡಿ ಅಂತ ಹೇಳಿದಾಗ ಯಾಕೆಂತ ಡಿಸಿಷನ್ಗೆ ಬಂದಿದ್ಯಾ? ಅಣ್ಣ ಕೂಡ ಎಷ್ಟು ಬಾರಿ ವಿಷಯ ಮಾತನಾಡ್ದಾಗೂ ಕೂಡ ನಾನು ಇಲ್ಲ ಅಂತಲೇ ಹೇಳಿದೆ, ಇವತ್ತಕ್ಕೂ ಕೂಡ ನಿನಗೂ ಕೂಡ ಅದೇ ಉತ್ತರ ನಂದು ಅಂತ ಜಯಂತ್ ಹೇಳಿದಾಗ ಈ ಕಡೆ ಅರ್ಜುನ್ ದಯವಿಟ್ಟು ಅಪ್ಪ ಅರ್ಥ ಮಾಡಿಕೊಡಿ, ದಯವಿಟ್ಟು ಚಿಕ್ಕಪ್ಪ, ರೀತು ವಿಕ್ಕಿನ ತುಂಬ ಪ್ರೀತಿ ಮಾಡ್ತಿದ್ದಾಳೆ, ಅದಕ್ಕೋಸ್ಕರನೇ ನಾನು ಈ ಡಿಸಿಷನ್ಗೆ ಬಂದಿರೋದು ಅಂದಾಗ ಅವಳು ಹೇಳ್ತಾಳೆ ಅಂತ ನಾವು ಕಣ್ಮುಚ್ಕೊಂಡು ಅವನನ್ನು ಕೊಟ್ಟು ಮದುವೆ ಮಾಡೋಕ್ಕಾಗತ್ತಾ? ಹೇಗೆ ಸಾಧ್ಯ? ಅವನು ಸಂಧ್ಯಾ ಸಾಯಿಸಿರೋನು, ಅವ್ನ ಕ್ಯಾರೆಕ್ಟ್ರು ಸರಿ ಇಲ್ಲದೆ ಇರೋನಿಗೆ ನಮ್ಮ ಮಕ್ಕಳನ್ನ ಕೊಟ್ಟು ಹೇಗೆ ಮದುವೆ ಮಾಡೋಕ್ಕಾಗತ್ತೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಅಂತ. ಆದರೆ ಇಲ್ಲಿ ಅರ್ಜುನ್ ಮಾತ್ರ ನಿಮಗೆ ಮಕ್ಕಳ ಪ್ರಾಣ ಹೆಚ್ಚು, ಮರ್ಯಾದೆ ಹೆಚ್ಚು, ದಯವಿಟ್ಟು ಅರ್ಥ ಮಾಡಿಕೊಡಿ, ರೀತು ಬಂದು ನಾನು ಅವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ, ಅವನಿಲ್ಲ ಅಂದರೆ ನಾನು ಬದುಕಿ ಇರೋದಿಲ್ಲ ಅಂತ ಹೇಳಿದಾಗ ನಾನು ಕೂಡ ಏನು ಡಿಸೈಡ್ ಮಾಡೋಕ್ಕಾಗುತ್ತೆ, ದಯವಿಟ್ಟು ಅರ್ಥ ಮಾಡಿಕೊಂಡು ಇಲ್ಲಿ ರೀತು ಮತ್ತು ವಿಕ್ಕಿನ ಮದುವೆ ಮಾಡಿಸ್ಬಿಡಿ ಅಂತ ಹೇಳಿ ಇಲ್ಲಿ ಅರ್ಜುನ್ ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ಹೋಗ್ತಾರೆ. ಇತ್ತ ಕಡೆ ಭಾರ್ಗವಿ ಆಲ್ರೆಡಿ ರೀತು ಯಾರಿಗೆ ದುಡ್ಡು ಕೊಟ್ಟಿದ್ದೋ ಅವನನ್ನು ಪ್ರತಾಪ್ ಇನ್ಸ್ಪೆಕ್ಟರ್ ಕೈಯಿಂದ ಅರೆಸ್ಟ್ ಮಾಡಿಸಿದಾಳೆ. ಪ್ರತಾಪ್ ಕೈಯಲ್ಲಿ ಆಲ್ರೆಡಿ ರೌಡಿ ಸಿಕ್ಕಿಬಿಟ್ಟಿದ್ದಾನೆ ರೆಡ್ ಹ್ಯಾಂಡ್ ಆಗಿ. ಜೊತೆಗೆ ಇಲ್ಲಿ ಯಾರು ನೀನು ಅಂತ ಹೇಳ್ತಿದ್ರೆ ವೇಷ ಬದಲಾದ ತಕ್ಷಣ ಇನ್ಸ್ಪೆಕ್ಟರ್ ಅನ್ನೋದು ಮರ್ತೋಯ್ತಾ ನಿನ್ನನ್ನು ನಾವೇ ಟ್ರ್ಯಾಪ್ ಮಾಡಿ ಲಾಕ್ ಮಾಡಿರೋದು, ಭಾರ್ಗವಿ ಮೇಡಮ್ ಬರಲಿ ಆವಾಗ ನಿನ್ನ ಸತ್ಯ ಬಾಯ್ ಬಿಡಿಸ್ತೀನಿ ಅಂತ ಹೇಳಿ ಪ್ರತಾಪ್ ಇನ್ಸ್ಪೆಕ್ಟರ್ ಹೇಳ್ತಿದ್ದಾರೆ. ಇತ್ತ ಕಡೆ ರೀತು ಮೇಲೆ ಅನುಮಾನ ಇರ್ತಕ್ಕಂಥ ಭಾರ್ಗವಿ ಸತ್ಯ ಶೋಧಕ್ಕೆ ಇಳಿದಿದ್ದಾರೆ. ಜೊತೆಗೆ ಸಂಧ್ಯಾ ಸಾವಿನಲ್ಲಿ ಯಾವ ರೀತಿ ರೀತು ಪಾತ್ರ ಆಗಿರ್ಬೋದು, ಯಾವ ರೀತಿ ಭಾಗ್ಯ ಆಗಿರ್ಬೋದು ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ನಿರ್ಧಾರ ಮಾಡಿ ಮನೆಗೆ ಬಂದರೆ ಈ ಕಡೆ GP ಅರ್ಜುನ ಕರ್ಕೊಂಡು ಬಂದು ಮಾತಾಡ್ತಿದ್ದಾರೆ. ಇದನ್ನು ಭಾರ್ಗವಿ ಕೇಳಿಸ್ಕೊತಿದ್ದಾಳೆ. ಪರವಾಗಿಲ್ಲ ಅರ್ಜುನ್, ಜಯನ್ ಜೊತೆ ನಾನು ಎಷ್ಟು ಮಾರಿ ಮಾತಾಡ್ತೆ ಗೊತ್ತಾ, ಒಮ್ಮೆ ಕೂಡ ಅವನು ವಿಕ್ಕಿ ಜೊತೆ ಮದುವೆ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ, ಇಲ್ಲ ಅಂತಲೇ ಹೇಳ್ತಿದ್ದ, ಆದರೆ ನೀನು ತುಂಬ ಚೆನ್ನಾಗಿ ವಿಕ್ಕಿ ಜೊತೆ ರೀತು ಮದುವೆ ಮಾಡಿಸಿದ್ಯಾ, ತುಂಬ ಚೆನ್ನಾಗಿ ಅವನ್ನ ಒಪ್ಪಿಸಿದ್ಯಾ ಕೂಡ, ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಗೌರವ ಇಲ್ಲದೆ ಇದ್ರು ತಂಗಿ ಮೇಲೆ ಪ್ರೀತಿ ಇದೆ ಅನ್ನೋದು ತುಂಬ ಕ್ಲಿಯರಾಗಿ ಗೊತ್ತಾಗ್ತದೆ, ಒಳ್ಳೆ ಕೆಲಸನೇ ಮಾಡಿದೆ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ಅದನ್ನು ಕೇಳಿಸ್ಕೊಂಡು ನಿಜವಾಗ್ಲೂ ಶಾಕ್ ಆಗ್ತಿದ್ದಾಳೆ. ಜೊತೆಗೆ ಇತ್ತ ಕಡೆ ರೀತು ಜಯಂತ್ ಮತ್ತು ರುದ್ರ ಅವರು ಯಾವಾಗ ವಿಕ್ಕಿ ಜೊತೆ ಮದುವೆ ಮಾಡಿಸೋದಿಲ್ಲ ಅಂತ ಹೇಳಿದ್ರು ರುಚಿಗೆ ಇರ್ತದಾಳೆ. ಯಾಕೆ ಮದುವೆ ಮಾಡಿಸೋದಿಲ್ಲ, ನೀವು ಹೇಳಿದಾಗೆ ಎಲ್ಲ ಕೂಡ ಆಗಬೇಕಲ್ವ, ನೀವು ನಿಜವಾಗ್ಲೂ ನನ್ನ ತಂದೆನ ಹಾಗೆ ಹೀಗೆ ಅಂತ ಕೇಳ್ತಿದ್ರೆ ಇಲ್ಲಿ ಅಜ್ಜಿ ಏನು ನೀನು ನಿಜವಾಗ್ಲೂ ಇಷ್ಟು ಮಟ್ಟಿಗೆ ಬೆಳೆದಿದ್ಯಾ ಅಂದರೆ ಅದಕ್ಕೆ
ಕಾರಣ ಜಯಂತ್ ಅಲ್ವಾ, ಅವ್ರು ಇಲ್ಲದೆ ನೀನು ಇಷ್ಟು ಮಟ್ಟಿಗೆ ಬೆಳೆದ್ಬಿಟ್ಟಿಯಾ, ಇವತ್ತು ಮಾತಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ. ಏನು ಅರ್ಜುನ್, ನನಗೊಂದು ನ್ಯಾಯ, ನಿಮ್ಮ ಮೊಮ್ಮಕ್ಕೊಂದು ನ್ಯಾಯ. ಅರ್ಜುನ್ ನನ್ನ ಮದುವೆ ಆಗಿ ಬಂದರೆ ಒಪ್ಕೊಂಡು ಅವರನ್ನು ಮನೆಗೆ ಉಳಿಸ್ಕೊತೀರಾ, ನನ್ನನ್ನು ಪ್ರೀತಿ ಮಾಡ್ತವ್ರ ಜೊತೆ ಮದುವೆ ಆಗಬಾರ್ದು ಅಂತ ಹೇಳ್ತೀರಾ. ಇದ್ಯಾ ಸೀಮೆಯ ನ್ಯಾಯ? ನಿಜ ಹೇಳಬೇಕು ಅಂದರೆ ವಿಕ್ಕಿ ಕೆಟ್ಟವನು ಅಂತ ಲಾಯರು ಹೇಳಿಲ್ಲ, ಅಪ್ಪನೂ ದೊಡ್ಡಪ್ಪನೂ ಹೇಳಿಲ್ಲ, ಜಡ್ಜ್ ಕೂಡ ಹೇಳಿಲ್ಲ. ಅಂಥದ್ರಲ್ಲಿ ನಿನಗೆ ಹೇಳಿರೋದು ಜಸ್ಟ್ ಭಾರ್ಗವಿ ಮಾತ್ರ. ಭಾರ್ಗವಿ ಮಾತನ್ನ ಅಷ್ಟು ಮಟ್ಟಿಗೆ ನಂಬಿ ವಿಕ್ಕಿನ ಅಪರಾಧಿ ಅಂತ ಹೇಳಿ ನನ್ನ ಮದುವೆನ ಮುರಿತಿರೋದು ಎಷ್ಟು ಸರಿ, ನಾನು ಇದನ್ನು ಖಂಡಿಸ್ತೀನಿ ಅಂತ ಹೇಳಿ ಇಲ್ಲಿ ರೀತು ಮಾತನಾಡ್ತಿದ್ದಾಳೆ. ಆದರೆ ಇಲ್ಲಿ ಜಯಂತ್ ಅವರಂತೂ ಅವನು ಸರಿ ಇಲ್ಲ, ನನ್ನ ಮಕ್ಕಳು ನಾನು ಕೆಡ್ಡಾಗೆ ಬೀಳಿಸೋದಿಲ್ಲ ಅಂತ ಹೇಳ್ತಿದ್ರೆ, ನಿಜವಾಗ್ಲೂ ನಾನು ದೊಡ್ಡಪ್ಪನ ಮಗಳೇ ಆಗಬೇಕಾಗಿತ್ತು, ದೊಡ್ಡಪ್ಪನ ಮಕ್ಕಳಾಗಿದ್ದರೆ ಎಲ್ಲ ಕೂಡ ಸರಿ ಇರ್ತಿತ್ತು. ನಿಜವಾಗ್ಲೂ ನಿಮ್ಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ನಿಮಗೆ ನನಗಿಂತ ಹೆಚ್ಚಾಗಿ ನಿಮ್ಮ ಹಠನೇ ದೊಡ್ಡದಾಗೋಯ್ತಮ್ಮ. ನಿಜವಾಗ್ಲೂ ನನ್ನ ಫ್ರೆಂಡ್ಸ್ ಮನೇಲೆಲ್ಲ ಅವಳು ಆಸೆ ಆಕಾಂಕ್ಷೆಗೆ ಎಷ್ಟೆಲ್ಲ ಬೆಲೆ ಕೊಡ್ತಾರೆ. ನೀವನ್ನ ಸ್ಕೂಲ್ ಕಾಲೇಜಿಗೆ ಬಂದಿರ್ಬೋದು, ಪೇರೆಂಟ್ಸ್ ಮೀಟಿಂಗ್ ಬಂದಿರ್ಬೋದು, ಆದರೆ ಮತ್ತು ನೀವು ಮಾಡಿದ್ರ ನೀವು ನಿಜವಾಗ್ಲೂ ನೀವು ಒಬ್ಬ ಅಪ್ಪನಾಗಿ ಏನೂ ಕೂಡ ಮಾಡೇ ಇಲ್ಲ ಅಂತ ಹೇಳಿಬಿಡ್ತಾಳೆ. ಈ ಒಂದು ಮಾತು ಜಯಂತ್ ಅವರ ಮನಸ್ಸಿಗೆ ತುಂಬಾ ಘಾಸಿ ಆಗುತ್ತೆ. ಹೆಂಗೆ ಮಗಳ, ನಾನು ಕೂಡ ಅಣ್ಣನ ಮನೇಲಿ ಇರ್ಬೋದು, ಅದಕ್ಕೆ ಕಾರಣ ನನ್ನಮ್ಮ ಅಷ್ಟೇ. ನನ್ನಮ್ಮ ಇಲ್ಲಿದ್ದಾರೆ ಅಂತ ನಾನು ಇಲ್ಲಿ ಹುಡ್ಕೊಂಡಿದ್ದೀನಿ ಹೊರತು ಯಾವುದಕ್ಕೂ ಅಲ್ಲ. ನಾನು ಇಬ್ಬರು ಮಕ್ಕಳನ್ನ ಕೂಡ ತುಂಬ ಚೆನ್ನಾಗಿ ಬೆಳೆಸಬೇಕು ಅಂತ ಕಷ್ಟಪಟ್ಟು ದುಡಿದು ಎಲ್ಲ ಕೂಡ ಮಾಡಿದ್ದೀನಿ. ನಿಮಗೋಸ್ಕರ ಒಂದಷ್ಟು ಉಳಿತಾಯ ಕೂಡ ಮಾಡಿದ್ದೀನಿ. ಸಾಲ ಸೋಲ ಇರಬಾರ್ದು ಅಂತ ಎಲ್ಲವನ್ನ ಕಷ್ಟಪಟ್ಟು ನಾನೇ ತಿಳಿಸಿದ್ದೀನಿ. ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇಟ್ಟಿದ್ದೀನಿ. ಜೊತೆಗೆ ನಾನು ಮದುವೆ ಮಾಡಬೇಕು ಒಳ್ಳೆ ಹುಡುಗನ ಜೊತೆ ಅಂತಲೂ ಕೂಡ ಅಂದ್ಕೊಂಡಿದ್ದವ್ರು ನಾನು. ನನ್ನ ಬಗ್ಗೆ ಈ ರೀತಿ ಮಾತಾಡ್ಬಿಟ್ಯಾ, ಇವತ್ತು ದುಡಿತಿಲ್ಲ ಅನ್ನೋ ಮಾತ್ರಕ್ಕೆ ನನಗೆ ಮರ್ಯಾದೆನೇ ಹೋಗ್ಬಿಡ್ತಾ ಅಂತ ತಂದೆ ತುಂಬ ಬೇಜಾರು ಮಾಡಿಕೊಂಡು ರೀತು ಜೊತೆ ಮಾತನಾಡ್ತಿದ್ದಾರೆ. ಆದರೆ ರೀತು ಮಾತ್ರ ನನ್ನ ವಿಕ್ಕಿ ಮದುವೆ ಆಗಲೇಬೇಕು, ನಾನು ವಿಕ್ಕಿನ ಬಿಟ್ಟು ಬೇರೆ ಯಾರನ್ನ ಕೂಡ ಮದುವೆ ಮಾಡ್ಕೊಳ್ಳೋದಿಲ್ಲ. ನೀವು ನನ್ನ ವಿಕ್ಕಿನ ಮದುವೆ ಮಾಡಿಸೋದು ಬಿಟ್ಟು ನಿಮ್ಮ ಪ್ಲ್ಯಾನ್ ಪ್ರಕಾರ ಮಾಡೋದಾದರೆ ನಾನು ಬೇರೆ ಸ್ಟೆಪ್ನ ತಗೋಬೇಕಾಗತ್ತೆ ಅಂತ ರೀತು ಹೇಳ್ತಿದ್ದಕ್ಕೆ ನಿಜಕ್ಕೂ ಕೂಡ ಜಯಂತ್ ರುದ್ರ ಅವರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಸರಿ ಆಯಿತು ಬಿಡಮ್ಮ, ನೀನು ಅವನ್ನೇ ಮದುವೆ ಆಗಬೇಕು, ನಿನ್ಗೆ ಅವನ ಮೇಲೆ ನಂಬಿಕೆ ಇದೆ ಅಂದರೆ ಸರಿ ಆಯಿತು ಬಿಡು, ಅವನ್ನೇ ಮದುವೆ ಆಗು. ಖಂಡಿತವಾಗ್ಲೂ ನಿನ್ನ ಹಣೆ ಬರ ಅನುಭವಿಸ್ತೀನಿ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ, ದಾರೆ ಕೊಟ್ಬಿಡ್ತೀವಿ ಅಂತ ಹೇಳಿ ಇಲ್ಲಿ ರುದ್ರ ಮತ್ತು ಜಯಂತ್ ಹೇಳ್ತಾರೆ. ಕೊನೆಗೂ ಇಲ್ಲಿ ರೀತು ಖಂಡಿತ ತನ್ನ ಅಂದ್ಕೊಂಡಿದ್ರಲ್ಲಿ ಸಕ್ಸಸ್ ಆದೆ ಅಂತ ಖುಷಿ ಪಡ್ತದಾಳೆ. ಆದರೆ ಇಲ್ಲಿ ಅರ್ಜುನ್ ರೂಮಿಗೆ ಬಂದಿದ್ದೆ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಈ ಕಡೆ ಭಾರ್ಗವಿ ಬಂದಿದ್ದೆ ಏನಿದು ಅಂತ ಮನೆ ಹಾಳ ವಿಕ್ಕಿ ಜೊತೆ ನಿಮ್ಮ ತಂಗಿ ಮದುವೆ ಫಿಕ್ಸ್ ಮಾಡಿರೋರು ನೀವೇ. ಆದರೆ ಇವತ್ತು ಯಾಕೆ ಈ ರೀತಿ ಕೂತ್ಕೊಂಡಿದ್ರ, ಯಾಕೆ ನೀವು ತೊಗೊಂಡಿರೋ ಡಿಸಿಷನ್ ಬಗ್ಗೆ ನಿಮಗೆ ಬೇಜಾರು ಆಗ್ತಿದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಭಾರ್ಗವಿ. ಏನು ಮಾಡೋಕ್ಕಾಗತ್ತೆ, ಸಮಯ ಪರಿಸ್ಥಿತಿ ನನ್ನನ್ನು ಈ ರೀತಿ ಕಟ್ಟ ಹಾಕಿದೆ, ನಾನು ಮದುವೆ ಮಾಡಲೇಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಅರ್ಜುನ್ ತಲೆ ತೆಗೆಸಿದ್ದಾರೆ. ಆದರೆ ಇಲ್ಲಿ ವಿಕ್ಕಿ ಜೊತೆ ಮದುವೆ ಮಾಡಿಸೋಕೆ ಖಂಡಿತವಾಗ್ಲೂ ಭಾರ್ಗವಿಗೆ ಇಷ್ಟ ಇಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಂಗೇಜ್ಮೆಂಟ್ ನಡೀತಾ ಇದೆ. ಬಟ್ ಇತ್ತ ಕಡೆ ಭಾರ್ಗವಿ ಇನ್ಸ್ಪೆಕ್ಟರ್ ಪ್ರತಾಪ್ ಹತ್ರ ಹೋಗಿದ್ದ ರೌಡಿ ಎಲ್ಲ ಸತ್ಯವನ್ನು ಕೂಡ ಬಾಯ್ಬಿಡ್ತಾನೆ. ಸತ್ಯ ಬಾಯ್ಬಿಡ್ತಿದ್ದಾಗೆ ಈ ಕಡೆ ಭಾರ್ಗವಿ ರೆಬೆಲ್ ಆಗ್ತಿದ್ದಾಳೆ. ಬಿಕಾಸ್ ಸಂಖ್ಯೆ ಸಾವಿಗೆ ಮತ್ತೊಂದು ಹೆಣ್ಣು ಕಾರಣ ಅನ್ನೋ ಸತ್ಯ ಗೊತ್ತಾಗಿದ್ದ. ಎಂಗೇಜ್ಮೆಂಟ್ ಆಗ್ತಿರೋ ರೀತುನೇ ಅರೆಸ್ಟ್ ಮಾಡಿಸೋಕೆ ಇಲ್ಲಿ ಭಾರ್ಗವಿ ಮುಂದಾಗ್ತಿದ್ದಾಳೆ. ಇನ್ಸ್ಪೆಕ್ಟರ್ ಪ್ರತಾಪ್ ಜೊತೆ ಎಂಗೇಜ್ಮೆಂಟ್ ನಡೀತಿರೋ ಜಾಗಕ್ಕೆ ಖಡಕ್ ಎಂಟ್ರಿ ಕೊಡೋದ್ರ ಮುಖಾಂತರ ಅಲ್ಲಿ ರೀತುನ ಅರೆಸ್ಟ್ ಮಾಡಿಸೋಕೆ ಭಾರ್ಗವಿ ಮುಂದಾಗ್ತಿದ್ದಾಳೆ. ಹಾಗಾದರೆ ಇಲ್ಲಿ ತನ್ನ ತಂಗಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಭಾರ್ಗವಿ ವಿರುದ್ಧ ಸಿಡಿದೇಳೋಕೆ ಸಜ್ಜುವಾಗ್ತಿದ್ದಾನೆ ಅರ್ಜುನ್ ವರ್ಸಸ್ ಭಾರ್ಗವಿ ಹೋರಾಟ ಶುರುವಾಗ್ತದೆ. ಅತ್ತ ಕಡೆ ತಂಗಿ ಪರ ಅರ್ಜುನ ಕಣಕ್ಕಿಳಿತಾ ಇದ್ರೆ, ಇತ್ತ ಕಡೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋದಾಗಿ ಭಾರ್ಗವಿ ಕಣಕ್ಕಿಳಿತಿದ್ದಾರೆ. ಹಾಗಾದರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ರೀಚ್ ಮಾಡುತ್ತೆ ನಮ್ಮ